ಈ ಕೊರೋನಾ ಮನುಕುಲಕ್ಕೆ ನೀಡಿರುವ ಹೊಡೆತ ಅಂತಿಂತದಲ್ಲ. ಶ್ರೀಮಂತ ಬಡವ ಎನ್ನದೇ ಎಲ್ಲರನ್ನ ಬೆನ್ನಿಗೆ ಬಿದ್ದ ಬೇತಾಳನಂತೆ ಕಾಡುತ್ತಿದೆ. ಕೈಗಂಟಿದ ಕೌಶಲ್ಯದ ಜೊತೆಗೆ ಹಾಯಾಗಿ ದಿನ ದುಡ್ತಿದ್ದ ಟೈಲರ್ಸ್ಗಳ ಬಾಳಿಗೂ ಕೊರೋನಾ ಕರಿಛಾಯೆ ಬೀರಿದೆ. ಜೀವನವೇ ಮೂರಾ ಬಟ್ಟೆಯಾಗಿದೆ. ನಮ್ಮ ಸಂಕಷ್ಟದತ್ತಲೂ ಸರ್ಕಾರ ಕಣ್ಣು ಹಾಯಿಸಲಿ ಎಂದು ಟೈಲರ್ಸ್ಗಳು ಇದೀಗ ಆಗ್ರಹಿಸುತ್ತಿದ್ದಾರೆ. ಮಹಾಮಾರಿ ಕೊರೋನಾ ಬಹುದೊಡ್ಡ ಕಂಟಕವಾಗಿ ಬಿಟ್ಟಿದೆ. ಕೊರೋನಾ ವಕ್ಕರಿಸಿ ಒಂದೆಡೆ ಜನ ಪ್ರಾಣ ಕಳೆದುಕೊಂಡಿದ್ರೆ ಮತ್ತೊಂದೆಡೆ ಕೊರೋನಾ ಲಾಕ್ಡೌನ್ ಎಫೆಕ್ಟ್ನಿಂದಾಗಿ ಜನ ಆರ್ಥಿಕ ಸಂಕಷ್ಟಕ್ಕೆ ತುತ್ತಾಗಿದ್ದಾರೆ. ದಿನ ದೂಡೋದು ಕೂಡ ಕಷ್ಟದ ಮಾತಾಗಿದೆ. ಇದರಿಂದ ಟೈಲರ್ಸ್ ಕೂಡ ಹೊರತಾಗಿಲ್ಲ. ಹೌದು, ನಮಗೆಲ್ಲ ಅಂದ ಚಂದದ ಧಿರಿಸು ಹೊಲಿದುಕೊಡುವ ದರ್ಜಿಗಳ ಬಾಳು ಇಂದು ಅಂದ ಕಳೆದುಕೊಂಡಿದೆ. ಕೊರೋನಾ ಲಾಕ್ಡೌನ್ನಿಂದಾಗಿ ಟೈಲರ್ ವೃತ್ತಿಯನ್ನೇ ನಂಬಿಕೊಂಡಿದ್ದವರ ಜೀವನ ದಿಕ್ಕು ಕಾಣದಂತಾಗಿದೆ. ಕಳೆದ ಕೆಲವು ದಿನಗಳ ಹಿಂದೆ ಆರ್ಥಿಕ ಸಂಕಷ್ಟದಿಂದ ಮಾನಸಿಕವಾಗಿ ನೊಂದು ಓರ್ವ ದರ್ಜಿ ಸಾವಿಗೆ ಶರಣಾಗಿದ್ರು. ಟೈಲರ್ ವೃತ್ತಿಯವರಿಗೆ ಆರ್ಥಿಕ ನೆರವು ನೀಡಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಟೈಲರ್ಸ್ ಒತ್ತಾಯಿಸುತ್ತಿದ್ದಾರೆ. ಹೇಳಿದ್ರೆ ನಾವು ತುಂಬಾನೇ ಹೋರಾಟ ಇದುವರೆಗೆ ಮಾಡ್ತಾನೆ ಇದ್ದೇವೆ. ನಮ್ಮ ಉಡುಪಿ ಮಂಗಳೂರವರಂತೂ ತುಂಬಾನೇ ಮಾಡ್ತಾ ಇದ್ದೇವೆ. ಆದರೆ ಇದುವರೆಗೆ ಯಾವುದೇ ಫಲ ಸಿಗಲಿಲ್ಲ. ಈಗ ಸಹ ಈ ಕೊರೋನಾದಿಂದ ತುಂಬಾ ಸಂಕಷ್ಟದಲ್ಲಿದ್ದೇವೆ ನಾವು. ಅದಕ್ಕೆ ನಮಗೆ ಸರ್ಕಾರ ಖುದ್ದಾಗಿ ಹೆಲ್ಪ್ ಮಾಡಬೇಕಂತ ಕೇಳ್ಕೊಳ್ತೇವೆ. ಹೊಲಿಗೆ ಕೆಲಸ ಅನೇಕರಿಗೆ ಸ್ವಾವಲಂಬನೆಯ ಬದುಕನ್ನ ನೀಡಿದೆ. ಅದರಲ್ಲೂ ಅನೇಕ ಅಸಹಾಯಕ ಮಹಿಳೆಯರು ಈ ವೃತ್ತಿಯಿಂದಲೇ ಬದುಕು ಕಂಡುಕೊಂಡಿದ್ದಾರೆ. ಈ ಬಾರಿ ಮದುವೆ ಸೀಸನ್ ವೇಳೆಯಲ್ಲೇ ಲಾಕ್ಡೌನ್ ಆದ ಕಾರಣ ಹೊಲಿಗೆ ಉದ್ಯಮಕ್ಕೆ ಭಾರಿ ಹೊಡೆತ ಬಿದ್ದಿದೆ. ಉಡುಪಿಯಲ್ಲಿಯೇ 25,000 ಟೈಲರ್ಗಳು ಇದರ ನೇರ ಪರಿಣಾಮ ಎದುರಿಸುತ್ತಿದ್ದಾರೆ. ಇನ್ನು ಶಾಲೆಗಳು ಆರಂಭವಾಗುವಾಗ ಮಕ್ಕಳಿಗೆ ಯೂನಿಫಾರ್ಮ್ ಹೊಲಿದು ನೂರಾರು ಕುಟುಂಬಗಳು ಜೀವನ ನಡೆಸ್ತಾ ಇದ್ವು. ಆದರೆ ಈ ಬಾರಿ ಕೊರೋನಾದಿಂದ ಎಲ್ಲವೂ ಅಲ್ಲೋಲ ಕಲ್ಲೋಲವಾಗಿದೆ. ಅಷ್ಟೇ ಅಲ್ಲ, ಈಗ ಶಾಲೆಗಳಲ್ಲಿ ಯೂನಿಫಾರ್ಮ್ ಹೊಲಿಸಿಕೊಡ್ತಾರೆ. ಬೆಂಗಳೂರಿನ ದೊಡ್ಡ ದೊಡ್ಡ ಕಂಪನಿಗಳಿಗೆ ಇದರ ಡೀಲ್ ಸಿಗುತ್ತೆ. ಸ್ಥಳೀಯ ಹೊಲಿಗೆಯವರಿಗೆ ಇದರಿಂದ ನೇರ ಹೊಡೆತ ಬಿದ್ದಿದೆ. ಹಾಗಾಗಿ ಸರ್ಕಾರ ಶಾಲೆಗಳಲ್ಲೇ ಯೂನಿಫಾರ್ಮ್ ಹೊಲಿಸುವ ದಂಧೆಗೆ ಕಡಿವಾಣ ಹಾಕಬೇಕು ಅಂತ ಒತ್ತಾಯಿಸಿದ್ದಾರೆ. ತುಂಬಾ ಆರ್ಥಿಕ ಪರಿಸ್ಥಿತಿ ತುಂಬಾ ಕಷ್ಟ ಉಂಟು. ಬಟ್ಟೆ ಇಲ್ಲ, ಮಕ್ಕಳನ್ನು ಶಾಲೆ ಕಳಿಸ್ಬೇಕು. ನಮ್ಮ ಹಸ್ಬೆಂಡ್ ಸಹ ಟ್ಯಾಕ್ಸಿ ಡ್ರೈವರ್, ಅವರಿಗೂ ಆಶ್ವಾಸನೆ ಕೊಟ್ಟಿದ್ದಾರೆ, ಇನ್ನೂ ಅದು ಸಹ ಬರಲಿಲ್ಲ. ಹಾಗಾಗಿ ತುಂಬಾ ಕಷ್ಟ ಆಗಿದೆ. ಈಗ ನಿನ್ನೆ ನಮ್ಮ ಪ್ರತಿಬಂಧವರು ಸುಸೈಡ್ ಮಾಡ್ಕೊಂಡಿದ್ದಾರೆ. ಅದೇ ಪರಿಸ್ಥಿತಿ ಎಲ್ಲರಿಗೂ ಬರುವಾಗೆ ಆಗಿದೆ ಈಗ. ಅದರಿಂದ ತುಂಬಾನೇ ಖಾಲಿ ಸರ್ಕಾರದವರು ಆಶ್ವಾಸನೆ ಕೊಟ್ಟಿದ್ದಾರೆ ಅಷ್ಟೇ. ಆದ್ರೆ ಇದುವರೆಗೆ ಏನು ನಮ್ಗೆ 5 ಪೈಸೆ. ಹೊಲಿಗೆ ಮಾಡಿ ಬಾಳ ಬಂಡಿ ದೂಡುವ ದರ್ಜಿಗಳ ಸಹಾಯಕ್ಕೆ ಸರ್ಕಾರ ನಿಲ್ಬೇಕಾಗಿದೆ. ರೈತರಂತೆ ಟ್ಯಾಕ್ಸಿ ಚಾಲಕರಂತೆ ನಮ್ಮನ್ನು ಪರಿಗಣಿಸಿ ಅನ್ನೋದು ಸೂಜಿ ನೂಲಿನ ಜೊತೆ ಬದುಕು ಕಟ್ಟಿಕೊಂಡವರ ಕೂಗು. ಪ್ರಮುಖ ಸುವರ್ಣ ಕಡಪಾಡಿ, ನಮ್ಮ ಕುಡ್ಲ ನ್ಯೂಸ್ 24x7 ಉಡುಪಿ.